ಕನ್ನಡ ಜಾಣಜಾಣೆಯರ ನಮಸ್ಕಾರ. ಹಿಂದೆ ನೀಡುಮಾಮಿಡಿ ಮಠದ ಚನ್ನಮಲ್ಲ ಸ್ವಾಮೀಜಿ ಒಂದು ಹೇಳಿಕೆ ಕೊಡ್ತಾರೆ. ನಾನು ಮಠಾಧಿಪತಿ ಆಗಿಲ್ಲ ಅಂದ್ರೆ ನೆಕ್ಸಲೇಟ್ ಆಗ್ತಿದೆ ಅಂತ ಹೇಳ್ತಾರೆ ಅವರು. ಯಾಕೆ ಹೇಳಿದ್ರು ಅವರು? ಎಷ್ಟು ಜನ ಮನಸ್ಸಲ್ಲಿ ಬರುತ್ತೆ ಇದು? ಯಾಕೆಂದ್ರೆ ತುಂಬಾ ಜನಕ್ಕೆ ಈ ಕ್ಷಣಕ್ಕೂ ಈ ವ್ಯವಸ್ಥೆಯನ್ನ ಮತ್ತೆ ಇಲ್ಲಿಯ ರಾಜಕಾರಣವನ್ನ, ಇಲ್ಲಿ ಧರ್ಮಾಂಧರನ್ನ, ಇವ್ರ ಮಾತುಗಳನ್ನ, ಇವ್ರ ನಡವಳಿಕೆಗಳನ್ನ ನೋಡಿದ್ರೆ ತುಂಬಾ ಜನಕ್ಕೆ ಸಿಟ್ಟು ಬರುತ್ತೆ, ಒಂದ್ಸಲ ಸಿಟ್ಟು ಬರುತ್ತೆ. ಒಂದ್ಸಲ ಲೋಹಿಯಾನ ಹೇಳ್ತಾರೆ ಅಂತ ಅನ್ಕೊಂತೀನಿ, ರಕ್ತ ಕುದಿಯುತ್ತೆ ನನಗೆ, ಆದ್ರೆ ನಾನು ಗಾಂಧಿ ಅನುಯಾಯಿ ಅಂತ ಹೇಳ್ಬಿಟ್ಟು. ತುಂಬಾ ಜನಕ್ಕೆ ಬರುತ್ತೆ, ಬಹಳ ಜನಕ್ಕೆ ಇವ್ರಿಗೆ ಹೊಡೆದು ಬಿಸಾಕ್ಬಿಡ್ಬೇಕು ಅನ್ನೋ ಥರ ಕೋಪ ಬರುತ್ತೆ. ಆದ್ರೆ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಮಾತಲ್ಲಿ ಕಾರ್ಕೋತಾರೆ, ಇನ್ನೊಂದಷ್ಟು ಜನ ಈ ವ್ಯವಸ್ಥೆಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಅಯ್ಯೋ ಬಿಡಪ್ಪ, ನನ್ನ ಕೈಲಿ ಏನೂ ಮಾಡೋಕ್ಕಲ್ಲ ಅಂತ ಅಸಹಾಯಕರಾಗಿರ್ತಾರೆ. ಆದ್ರೆ ಕೆಲವೊಂದಷ್ಟು ಜನ ಮಾತ್ರ ಆಕ್ಷನ್ಗಿಳಿತಾರೆ, ಅಂದ್ರೆ ಗನ್ ತಗೊಂಡು ಕಾಡ್ಗೆ ಹೋಗ್ತಾರೆ. ಇವ್ರು ನೆಕ್ಸಲೇಟ್ಗಳು, ಇವರು ಭಯೋತ್ಪಾದಕರಾಗಿದ್ರೆ ಭಯೋತ್ಪಾದಕರ ಹಾಗಂತ ಹೇಳ್ಬಿಟ್ಟು ಅವ್ರ ದಾರಿ ಸರಿ ಇದೆ ನಾನು ಒಪ್ಪಲ್ಲ. ಅವ್ರೇನಲ್ಲ ಮೃಷ್ಟಾನ್ನ ಭೋಜನ ತಿನ್ಕೊಂಡು ಸುಖದ ಸುಪ್ಪತ್ತಿಗೆಲ್ಲ ಇರಲ್ಲ. ಕಾಡು ಮೇಡು ಹಲ್ಕೊಂಡು ಒಂದಿನ ಅಲ್ಲ 2 ದಿನ ಕಾಡು ಮೇಡು ಹಲ್ಕೊಂಡು ಟೈಮಿ ಸರಿ ಊಟನೂ ಇಲ್ದಲ್ಲಿ ಸೊಳ್ಳೆ ಕಡಿಸ್ಕೊಂಡು ತಮ್ಮ ಕುಟುಂಬ, ಬಹಳ ಪ್ರಮುಖವಾಗಿ ತಮ್ಮ ಕುಟುಂಬವನ್ನ, ಎತ್ತವ್ರನ್ನ, ಮಕ್ಕಳನ್ನ, ಇವ್ರನ್ನೆಲ್ಲ ಪ್ರತಿ ಕ್ಷಣ ಆತಂಕದಲ್ಲಿ ಇಟ್ಕೊಂಡು, ಬೈದ ವಾತಾವರಣದಲ್ಲಿ ಇಟ್ಕೊಂಡು ಇಡೀ ಜೀವ ಕೈ ಇಟ್ಕೊಂಡು ಬದುಕ್ತಾ ಇರ್ತಾರೆ ಅವರು ಸಹ. ಇಷ್ಟೆಲ್ಲ ಮಾಡ್ಕೊಂಡು ಯಾವ ಪುರುಷಾರ್ಥಕ್ಕೆ ಮಾಡಬೇಕು? ಯಾರಿಗೋಸ್ಕರ ಮಾಡ್ಬೇಕಾಗಿತ್ತು ಅವರು? ಇವತ್ತು ನೋಡಿ ನಮ್ಮ ಮೀಡಿಯಾಗಳು ಭಾಷೆ ಹೆಂಗಿರುತ್ತೆ ಅಂದ್ರೆ ಇಂಥರ್ನೆಲ್ಲ ಏನೋ ನಿಮ್ಗೆ ಗೊತ್ತಿರಬಹುದು. ಹಿಂದೆ ಇದೇ ಉಡುಪಿಯಲ್ಲಿ ಪಾರ್ವತಿ ಮತ್ತು ಆಜಿಮಾನ ಹೆಣ್ಮಗಳನ್ನ ಹೊಡೆದಾಕಿದ್ರು. ಆಮೇಲೆ ಸಾಕೇತ್ ರಾಜನ್ ಅವ್ರನ್ನ, ಈಗ ವಿಕ್ರಮ್ ಗೌಡ ಅವ್ರನ್ನ ನಿರ್ದಯ ಹೊಡೆದಾಕಿದ್ರು. ಬೀದಿ ನಾಯಿ ಹೊಡೆದು ಬಿಸಾಕ್ತಂಗೆ ಹೊಡೆದಾಕ್ತು ಈ ವ್ಯವಸ್ಥೆ. ಅದಕ್ಕೆ ಹೇಳೋದು, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ ಪಕ್ಷ ಇರಲಿ, ಇವತ್ತು ಆ ಅಧಿಕಾರಸ್ಥರನ್ನೇ ಈ ಏನ್ ಹೇಳ್ತಾರೆ, ಅಧಿಕಾರಸ್ಥರಿಗೆ ಯಾವ ದಯನೇ ಇರಲ್ಲ, ದಾಕ್ಷಿಣ್ಯ ಇರಲ್ಲ, ಮುಲಾಜಿಲ್ದೆ ಹೊಡೆದು ಬಿಸಾಕಿದ್ರು. ಎಲ್ಲರೂ ಒಂದೇ ಅವರೆಲ್ಲ. ಹಂಗಂತೇಳಿ ಅವ್ರಿಗೆ ಶಿಕ್ಷೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಅವ್ರು ಮಾಡಿದ್ದು ಸರಿ ಅಂತಲೂ ಹೇಳ್ತಾ ಇಲ್ಲ. ನಾನು ಅವಾಗ್ಲೂ ಈಗಲೂ ಹೇಳ್ತಾ ಇದ್ದೀನಿ, ಅವ್ರ ದಾರಿ ತಪ್ಪು, ನನಗೂ ಇಷ್ಟ ಇಲ್ಲ ದಾರಿ. ಶಿಕ್ಷೆ ಕೊಡಿ. ನಿರ್ದಯ ಹೊಡೆದಾಕದಿದೆಯಲ್ಲ, ಏನ್ ಮಾಡಿದ್ರು? ಅಷ್ಟಕ್ಕೂ ಮೂಲಕ್ಕೆ ಹೋಗ್ಬೇಕಲ್ವಾ? ಯಾಕೆ ನೆಕ್ಸ್ಲೇಟ್ ಆದ್ರು? ಆ ಭಾಗದಲ್ಲಿ ಯಾಕಾದ್ರು? ಬರೀ ತುದಿ ಮಾತ್ರ ಕಡಿತಾ ಇದ್ರು ನೀವು. ಕಾಯಿಲೆ ಯಾಕೆ ಬಂತು ಅಂತ ಕಂಡಿಡ್ಬೇಕಲ್ವಾ? ಯಾಕಾದ್ರು ನೆಕ್ಸ್ಲೇಟ್ಗಳು? ಏನಕ್ಕಾದ್ರು? ಅದೇ ಇವತ್ತು ನಮ್ಮ ಮೀಡಿಯಾಗಳು ನೋಡಿ, ಇವ್ರು ಬಳಸೋ ಪರಿಭಾಷೆಗಳು ಹೆಂಗಿರುತ್ತೆ ಅಂದ್ರೆ, ಒಬ್ಬ ಸ್ವಾಮೀಜಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಹುಡುಗರ ಕೈಗೆ ಪೆನ್ನು ಪುಸ್ತಕ ಎಲ್ಲ ಕೊಡ್ಬೇಕಾಗಿರೋದು, ತಲವಾರು ಕೊಡಬೇಕು, ಗನ್ ಕೊಡಬೇಕು ಅನ್ನೋ ಮಟ್ಟದಲ್ಲಿ ಮಾತಾಡ್ತಾನೆ. ಇನ್ನೊಬ್ಬ ಗನ್ನೇ ಕೊಡ್ತಾನೆ ಹುಡುಗರಿಗೆಲ್ಲ. ಮತ್ತೊಬ್ಬ ಜೀವಮಾನ ಪೂರ್ತಿ ಬಸವಣ್ಣ ಹೆಸರು ಹೇಳ್ಕೊಂಡು ವಚನಗಳನ್ನ ಬೋಧನೆ ಮಾಡ್ಕೊಂಡಿದ್ದನು ಚಿಕ್ಕ ಮಕ್ಕಳನ್ನ, ಮೊಮ್ಮಕ್ಕಳ ವಯಸ್ಸು ಮಕ್ಕಳನ್ನ ಮುಂಡೆ ಮಗ ರೇಪ್ ಮಾಡಿ ಜೈಲಿಗೆ ಹೋಗ್ತಾನೆ. ಇವತ್ತು ಜೈಲ್ ಕೂತಿದ್ದಾನೆ. ಮತ್ತೊಬ್ಬ ಶ್ರೀರಾಮಚಂದ್ರನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳನ್ನ ತಲೆ ಕೆಡಿಸಿ ರೇಪ್ ಮಾಡ್ತಾನೆ. ಇವತ್ತು ಅಧಿಕಾರದಲ್ಲಿದ್ದಾನೆ. ಆತ ತನಿಖೆ ಎದುರಿಸ್ತಾ ಇರ್ತಾನೆ. ಆದ್ರೂ ಸಹ ಶ್ರೀಗಳು, ನಮ್ಮ ಮೀಡಿಯಾಗಳು ಶ್ರೀಗಳಿಗೆ ಇವತ್ತು ಬಂಧನ ಭೀತಿ, ಶ್ರೀಗಳಿಗೆ ಇವತ್ತು ತನಿಖೆ ಆಯಿತು, ಶ್ರೀಗಳನ್ನ ಇವತ್ತು ಇವರು ಶ್ರೀಗಳಾಗ್ತಾರೆ. ಮತ್ತೊಬ್ಬ ಧರ್ಮಾಧಿಕಾರಿ ತನ್ನ ಕಾಲಬುಡದಲ್ಲಿ ನೂರಾರು ಸಾವಿರಾರು ಅಮಾಯಕ ಹೆಣ್ಮಕ್ಳಿಗೆ, ಅವನೊಬ್ಬನೇ ಅಲ್ಲ, ಅವ್ರ ತಂದೆ ಕಾಲದಿಂದನೂ ಅಮಾಯಕರನ್ನ ರೇಪ್ಗಳು, ಮರ್ಡರ್ಗಳು, ಅಲ್ಲಿ ಬಡಬಗ್ಗರ ಭೂಮಿ ಎಲ್ಲ ಕಿತ್ಕೊಂಡಿದ್ರು ಸಹ ಅವರು ಇವತ್ತು ಪೂಜನೀಯ ಸ್ಥಾನದಲ್ಲಿರ್ತಾರೆ. ಅವ್ರಿಗೆ ಸಂಸತ್ತಲ್ಲಿ ಜಾಗ ಕೊಡ್ತಾರೆ, ಇಷ್ಟೆಲ್ಲ ಮಾಡ್ಕೊಡ್ತಾರೆ. ಆದರೆ ನೆಕ್ಸಲೈಟ್ಗಳು ತಮ್ಮ ಮನೆಗೆ, ತಮ್ಮ ಕುಟುಂಬಕ್ಕೆ ಏನಾದ್ರು ಆಸ್ತಿ ಮಾಡ್ಕೋಬೇಕು ಅಂತ ಹೋರಾಟ ಕೇಳಿದ್ರ, ಅಥವಾ ನಾನೇನೋ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಆಗ್ಬೇಕು ಅಂತ, ಅಥವಾ ರಾಜ್ಯಸಭಾ ಕೊಟ್ಟಿಲ್ಲ ನನಗೆ, MLC ಮಾಡಿಲ್ಲ ಅಂತ ರೋಡಿಗೆ ಹೇಳಿದ್ರ? ಯಾವ ಪುರುಷಾರ್ಥ ಕೇಳಿದ್ರು? ನಮ್ಮ ಜನನೂ ಅಷ್ಟೇ, ಯಾರನ್ನ ನಾವು ಒಂದು ಚರ್ಚೆ ಸಮೇತ ಆಗಲ್ವ ಇದ್ರ ಬಗ್ಗೆ ಎಲ್ಲ. ಮೊನ್ನೆ ಒಬ್ಬ ಸಿನಿಮಾ ನಟ ಜೈಲಿಗೆ ಹೋಗ್ತಾನೆ, ಕೊಲೆ ಮಾಡಿ ಹೋಗ್ತಾನೆ. ಯಾಕೆ ಕೊಲೆ ಮಾಡ್ದ? ಅದನ್ನ ಸಮರ್ಥನೆ ಮಾಡಿರ್ತಾರೆ. ಅಯ್ಯೋ ನಮ್ಮ ಬಾಸು ಏನೋ ಅಮಾಯಕ ಏನೋ ಆ ಕ್ಷಣಕ್ಕೆ ಆಗೋಯ್ತು, ಅವ್ರನ್ನ ಕ್ಷಮಿಸ್ಬೇಕು, ಬಿಟ್ಬಿಡ್ಬೇಕು, ಅವ್ರು ನಂಬ್ಕೊಂಡು 100 ಕೋಟಿ ದುಡ್ಡು ಹಾಕಿದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೆ ಬಿಟ್ಬಿಡ್ಬೇಕು. ಇನ್ನೊಬ್ರು ಬಹಳ ಬುದ್ಧಿವಂತರೊಬ್ರು ಒಂದು ಮಾತು ಹೇಳ್ತಾರೆ, ಯಾವಾಗ ಅವನು ಈತನ ಪ್ರೇಯಸಿಗೆ ಲೆಟರ್ ಕಳಿಸ್ತಾ ಅಂದ್ರೆ, ನಿಮ್ಗೆ ಗೊತ್ತಲ್ಲ ಯಾಕೆ ದರ್ಶನ್ ಜೈಲ್ಗೆ ಹೋದ್ರು ಅಂದ್ರೆ, ಒಬ್ಬ ಕೊಲೆ ಆಗ್ತದೆ. ಯಾಕೆ ಕೊಲೆ ಮಾಡ್ತಾರೆ ಅಂದ್ರೆ, ತನ್ನ ಪ್ರೇಯಸಿಗೆ ಒಂದು ಲೆಟರ್ ಬರೆದಿದ್ದ, ಕೆಟ್ಟ ಲೆಟರ್ ಬರೆದಿದ್ದ ಅನ್ನೋ ಕಾರಣಕ್ಕೆ
ಅದನ್ನ ಕೊಲೆನೇ ಮಾಡಿಸ್ಬಿಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಪೊಲೀಸ್ ಇತ್ತು, ವ್ಯವಸ್ಥೆ ಇತ್ತು, ಇವರಂತ ಒಂದು ಫೋನ್ ಮಾಡಿ ಹೇಳಿದ್ರೆ ತನಿಖೆ ಮಾಡ್ತಾ ಇದ್ರು, 2 ಬಾರಿಸ್ತಾ ಇದ್ರು, ಮನೆ ಕಳಿಸ್ತಾ ಇದ್ರು. ಕೊಲೆ ಆಗೋಗುತ್ತೆ. ಒಬ್ಬರು ಬುದ್ಧಿವಂತರು ಮಾತಾಡ್ತಾರೆ ಒಂದ್ ಕಡೆ, ಯಾವಾಗ ಅವನು ರೇಣುಕಾ ಸ್ವಾಮಿ ಮೆಸೇಜ್ ಕಳಿಸ್ತಾ ಅವಾಗಲೇ ಸಾವು ಫಿಕ್ಸ್ ಆಗೋಗಿತ್ತು. ಹಂಗಾಗಿ ದರ್ಶನ್ ತಪ್ಪಿಲ್ಲ. ನಿಮಗೆ ಗೊತ್ತಿಲ್ಲ, ಅದು ಅಧ್ಯಾತ್ಮ ಬಲ ತರ ಇದೆ. ನಿಮ್ ಜನಕ್ಕೆ ಅರ್ಥ ಆಗಲ್ಲ, ಸಾಮಾನ್ಯ ಜನಕ್ಕೆ. ಯಾವಾಗ ಮೆಸೇಜ್ ಕಳಿಸಿದ್ನ ಅವನು ಸಾವನ್ನೇ ಅವನು ವೆಲ್ಕಮ್ ಮಾಡ್ತಾ ಇದ್ದ, ಅವನು ಕರ್ಸ್ಕೊತಾ ಇದ್ದ. ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ದರ್ಶನ್ ತಪ್ಪಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರ ಇವತ್ತು ಆತ. ಆದ್ರೆ ಅದನ್ನ ಬಗ್ಗೆ ಒಂದಷ್ಟು ಜನ ಬೀದಿಗಿಳಿದು ಮಾಡಿದ್ದೇ ಸರಿ ಅನ್ನೋ ಮಟ್ಟಕ್ಕೆ. ಅವ್ನು ಮಾಡಿದ್ ಯಾರು ಪುರುಷಾರ್ಥಕ್ಕೆ? ತನ್ನ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಮಾಡಿದ್ದ, ಅಥವಾ ಕೆಲವ್ರು ಹೇಳ್ತಾರೆ ಬಿಡಪ್ಪ ಒಂದು ಇಡೀ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಒಬ್ಬನ ಬಲಿ ಆದ್ರೂ ಪರವಾಗಿಲ್ಲ ಅಂತ. ಇವ್ರು ಬಲಿ ಕೊಟ್ಟಿದ್ದ ಯಾರಕ್ಕೆ? ಯಾವ ಪುರುಷಾರ್ಥಕ್ಕೆ? ಹಾಗಂತೇಳಿ ನಾನು ನೆಕ್ಸ್ಟ್ ಲೈಟ್ ಈಗಲೂ ಹೇಳ್ತೀನಿ, ಆ ದಾರಿಗೆ ಸರಿ ಇಲ್ಲ, ಆ ದಾರಿ ನಾನು ಒಪ್ಪಕ್ಕಂತೂ ಸಾಧ್ಯ ಇಲ್ಲ. ಆದರೆ ನಮ್ಮ ವ್ಯವಸ್ಥೆ ಇದೆಯಲ್ಲ, ನಾವು ಜನಗಳಿದಾರಲ್ಲ ಇಲ್ಲಿ, ಇವರು ಮನಸ್ಥಿತಿ ಒಟ್ಟಾರೆ ಈ ವ್ಯವಸ್ಥೆ ಸರಿ ಇಲ್ಲ, ಹಂಗ್ ಮಾಡ್ಬಿಡ್ಬೇಕು, ಹಿಂಗ್ ಮಾಡ್ಬಿಡ್ಬೇಕು, ಅದು ಯಾರೋ ಮಾಡ್ಬೇಕು. ಅದಕ್ಕೆ ಲಂಕೇಶ್ ಕಡೆ ಬರೀತಾರೆ, ಎಲ್ಲೋ ಮೂಡುತ್ತಿದೆ ಕ್ರಾಂತಿ ಎಂಬ ಭ್ರಾಂತಿ ಅಂತ ಹೇಳ್ಬಿಟ್ಟು. ಮತ್ತೆ ಒಂದ್ಸಲ ನೋಡಿ, ಇದೇ ಈಶ್ವರಪ್ಪನಂತವರು ಕೈ ಕಡೀರಿ ಕಾಲ್ ಕಡೀರಿ ಅಂತ ಮಾತಾಡ್ತಾರೆ, ಆದ್ರೆ ಪಕ್ಷ ಬಿಟ್ಟು ಹೋಗ್ತಾರೆ. ಯಾವ ಕಾರಣಕ್ಕೆ ಗೊತ್ತಾ? ಕೈ ಕಡಿಯೋರು ಕಾಲ್ ಕಡಿಯೋರು ಯಾರೋ ಬೇರೆ ಕಡಿಬೇಕು, ಇವ್ರು ಪಕ್ಷ ಬಿಟ್ಟು ಹೋಗೋದು ತನ್ನ ಮಗನ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ. ಒಬ್ಬ ಶೋಭಾ ಕರಂದ್ಲಾಜೆ ಹೇಳ್ತಾರೆ ಬೆಂಕಿ ಎತ್ಕೊಳುತ್ತೆ ಅಂತ. ಅವರನ್ನ ಮುಟ್ಟಿದ್ರೆ ಬೆಂಕಿ ಎತ್ಕೊಳುತ್ತೆ. ಯಾರನ್ನ ಮುಟ್ಟಿದ್ರೆ? ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ ಮುಟ್ಟಿದ್ರೆ. ಅವನೇನ್ ಗನಂದಾರಿ ಕೆಲಸ ಮಾಡಿದ್ದ? ಅವನು ಪ್ರಚೋದನೆಕಾರಿ ಕೊಟ್ಟಿದ್ದ, ಅಮಾಯಕ ಹುಡುಗರನ್ನ ಬೀದಿಗಿಳಿಸಿದ್ದ. ಇವ್ರು ಎಷ್ಟು ಜನ ಇದಾರೆ, ಈ ಮುತಾಲಿಕ್ ಅಂತವ್ರು, ಕಲ್ಲಡ್ಕ ಪ್ರಭಾಕರ್ ಭಟ್ನಂತರು, ಅವ್ನು ಯಂಗ್ಪುಂಗ್ಲಿ ಅಂತವ್ರು, ಇವರೆಲ್ಲ ಏನ್ ಮಾತಾಡ್ತಾರೆ ದಿನನಿತ್ಯ, ಒಂದು ದಿವಸ ಬಿಡದಂಗೆ ಎಂತೆಂತ ಮಾತಾಡ್ತಾ ಇರ್ತಾರೆ. ಬರೀ ಪ್ರಚೋದನೆ ಪ್ರಚೋದನೆ ಪ್ರಚೋದನೆ. ಅಮಾಯಕ ಹುಡುಗರನ್ನ ಬೀದಿಗಿಳಿಸೋದು, ಯಾರ ಮೇಲೆ ಚೂ ಬಿಡೋದು, ಹೊಡೆದಾಟ ಕಳಿಸೋದು, ಮತ್ತು ಒಂದು ಜನಾಂಗ ನಿರ್ದಯ ಕೊಚ್ಚಾಕೊಂಡು ಮಾತಾಡೋದು. ನೀವು ಒಟ್ಟ ಇವರೆಲ್ಲ ಮಾತೆತ್ತ ದಿನ ಬೆಳಗ್ಗೆ ಎದ್ರೆ ಧರ್ಮ, ನಮ್ಮ ಸಂಸ್ಕೃತಿ, ವೇದಗಳು, ಉಪನಿಷತ್ಗಳು, ನಮ್ಮ ರಾಮಾಯಣ ಮಹಾಭಾರತ ಅಂತ ಮಾತಾಡ್ತಾರೆ. ಅದ್ರ ಮಾತಾಡೋದು ಮಾತ್ರ ಒಬ್ಬರನ್ನ ಕುಚ ಹಾಕ್ಬೇಕು, ಕಡ್ದಾಕ್ಬೇಕು, ತಿವ್ದಾಕ್ಬಿಡ್ಬೇಕು. ಅದು ಯಾರು ಬೇರೆ ಪಕ್ಕದ ಮನೆ ಮಕ್ಕಳು, ಇವ್ರ ಮನೆ ಮಕ್ಕಳಲ್ಲ. ಈ ತರ ಹೇಳಿಕೆ ಕೊಟ್ಟ ಇವ್ರನ್ನ ಎಂತನಪ್ಪ ಅವನು ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನ ಅರೆಸ್ಟ್ ಮಾಡ್ತೀನಿ ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರು ಹೇಳ್ತಾರೆ ಬೆಂಕಿ ಎತ್ಕೊಳುತ್ತೆ ಅಂತ. ನೋಡಿ, ಯಾರು ಹೀರೋಗಳಾಗ್ಬೇಕು, ಯಾರು ಹೀರೋಗಳಾಗ್ಬಾರ್ದು? ಇವ್ರು ಆರಾಮಾಗಿದ್ದವರಲ್ಲ, ಐಷಾರಾಮಿ ಬದುಕು, ಒಳ್ಳೊಳ್ಳೆ ಕಾರು, ಮಜಾ ಉಡಾಯಿಸ್ಕೊಂಡು, ಗೌರವಗಳು ತಗೊಂಡು ಆರಾಮಾಗಿದ್ದಾರೆ ನಾಡಲ್ಲಿ, ಬೆಚ್ಚಿಗೆ ಮಲ್ಕೊಂಡು, AC ರೂಮು, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅವ್ರು ಯಾಕ್ರಿ ಕಾಡಲ್ಲಿ ಸಾಯ್ಬೇಕು? ನಾನು ಹೇಳ್ತಾ ಇರೋದು, ನೆಕ್ಸ್ಲೇಟ್ ಆಗೋರಂಥವ್ರು ಬೇಡ ನಿಮ್ಗೆ ಅದು ಬದುಕು. ಇವತ್ತು ನಿಮ್ಮ ಸೇವೆಯನ್ನ ಕೃತಜ್ಞತೆಯಿಂದ ನೆನೆಯುವ ಪರಿಸ್ಥಿತಿ ಇಲ್ಲ. ಹಂಗಾಗಿ ನೀವು ಆ ಬದುಕು ಸರಿ ಇಲ್ಲ, ನಿಮ್ಮ ಜೀವನ ಹಾಳು ಮಾಡ್ಕೊಂಡು, ನಿಮ್ಮ ಮನೆಯವರಿಗೂ ನೆಮ್ಮದಿ ಕೆಡಿಸ್ಕೊಂಡು ನೀವು ಕಾಡಲ್ಲಿ ಹರಿಯೋದು ಬೇಕಾಗಿಲ್ಲ. ಆರಾಮ ಬನ್ನಿ, ಶರಣಾಗಿ ಬಂದ್ಬಿಡಿ. ಏನೇ ಹೋರಾಟ ಇದೆ ಜನಗಳ ನಡುವೆ ಮಾಡಬೇಕು. ಇನ್ನಷ್ಟು ಜನ ಹೋರಾಟ ಅಂತ ಹೆಸರು ಹೇಳ್ಕೊಂಡು ತಮ್ಮ ಬದುಕನ್ನು ತುಂಬಿಸ್ಕೊತಾರೆ, ಜೀವ ತುಂಬಿಸ್ಕೊತಾರೆ ವಿನಃ ಮತ್ತೇನೂ ಆಗ್ತಾ ಇಲ್ಲ. ನಿಮ್ಗೆ ಯಾಕೆ ಗೋಳ್ಬೇಕು? ಒಂದಿನ ಬೀದಿ ಹೆಣ ಆಗದ್ಬೇಕು, ಒಂದು ಸಣ್ಣ ಕೃತಜ್ಞತೆನೂ ಸಮಾಜಕ್ಕೆ ಇರಲ್ಲ. ಹಂಗಾಗಿ ನಾನು ಗೊತ್ತಿಲ್ಲ, ನನ್ನ ಮಾತಿನ ಕೇಳಿಸುತ್ತೆ ಅಂತ ಅಲ್ಲ, ನನಗೆ ಸಮಾಧಾನ ಅಷ್ಟೇ. ಎಲ್ಲೋ ಕೇಳಿಸುತ್ತೇನೋ ಅನ್ನೋ ಥರ ಸಮಾಧಾನಕ್ಕೆ, ನನ್ನ ಸಮಾಧಾನ ಕೇಳ್ತಾ ಇರೋದು. ಅಲ್ಲಿಯ ಕಾಡು ಮೇಡಲ್ ಅಲಿಯುವ ಬೇಡ, ದಯವಿಟ್ಟು ಬನ್ನಿ, ವಾಪಸ್ ಬನ್ನಿ ಅಂತ ಕೇಳ್ಬೋದು. ಅಷ್ಟು ಬಿಟ್ರೆ ಮತ್ತೇನು ಮಾಡೋಕ್ಕಾಗಲ್ಲ. ನಾನು ಸಹ ಒಬ್ಬ ಸಹಾಯಕ. ನಮಸ್ಕಾರ.